ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಸೀತಾರಾಮ ಜೋಡಿಯನ್ನು ಇನ್ನಷ್ಟು ಹತ್ತಿರವಾಗಿಸಿದ ಕ್ರೇಜಿ ಸ್ಟಾರ್. ಸೀತಾರಾಮ ಧಾರಾವಾಹಿಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಂಡು ಸೀರಿಯಲ್ ಪ್ರೇಮಿಗಳು ಸಖತ್ ಖುಷಿ ಹಾಗೂ ಎಂಜಾಯ್ ಮಾಡಿದ್ದಾರೆ. ಸಿಹಿಗೆ ಇದರಿಂದ ಡಬಲ್ ಖುಷಿ ಸಿಕ್ಕಂತಾಗಿದೆ. ಸಿಹಿಗೆ ರಾಮ್ ತನ್ನ ಸ್ಕೂಲ್ ಫಂಕ್ಷನ್ಗೆ ಬರಬೇಕು ಎನ್ನುವ ಆಸೆ ಇತ್ತು. ಅದರಂತೆ ರಾಮ್ ಕೂಡ ಗೆಸ್ಟ್ ಆಗಿ ಆ ಸ್ಕೂಲ್ ಆನ್ಯುವಲ್ ಡೇಗೆ ಹೋಗುತ್ತಾನೆ. ಸ್ಕೂಲ್ ಫಂಕ್ಷನ್ಗೆ ಬರಬೇಕು ಎಂದು ಈ ಮೊದಲೇ ರಾಮ್ಗೆ ಪತ್ರ ಕೂಡ ಬಂದಿತ್ತು. ರಾಮ್ ಹೇಗಾದರೂ ಮಾಡಿ ಕಾರ್ಯಕ್ರಮಕ್ಕೆ ಎಷ್ಟು ಕಷ್ಟ ಆದರೂ ತಪ್ಪಿಸಬಾರದು ಎಂದು ಇರುತ್ತಾನೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಹ ಮುಖ್ಯ ಅತಿಥಿಯಾಗಿ ಬಂದಿರುತ್ತಾರೆ. ಇತ್ತ ಸೀತಾ ಇನ್ನು ರಾಮನ ಮೇಲೆ ಮುನಿಸುವುದು ಹಾಗೆ ಕಾಣುತ್ತಾ ಇಲ್ಲ. ಇನ್ನು ರಾಮ್ ಹಾಗೂ ಸೀತಾ ಜೊತೆಯಲ್ಲಿ ಇರುವುದನ್ನು ನೋಡಿದ ರವಿಚಂದ್ರನ್ ರಾಮ್ ಬಳಿ ಸೀತಾ ಬಗ್ಗೆ ಕೇಳ್ತಾರೆ. ರಾಮ್ ಈಕೆ ಯಾರು ಎಂದಾಗ ಸೀತಾ ಮಾತನಾಡುತ್ತಾಳೆ. ಸರ್, ನಾನು ರಾಮ್ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವರ್ಕರ್ ಎನ್ನುತ್ತಾಳೆ. ನೀನು ಅವರ ಕಂಪನಿಯಲ್ಲಿ ವರ್ಕರ್ ಹಾಗೆ ಕಾಣುತ್ತಿಲ್ಲ, ಅವಳ ಬಾಸ್ ಥರ ಕಾಣ್ತಾ ಇದೆಯಾ ಎಂದಾಗ ಸೀತಾಗೆ ಏನು ಅರ್ಥ ಆಗದೆ ರವಿಚಂದ್ರನ್ ಮುಖ ನೋಡುತ್ತಾರೆ. ಮೊದಲೇ ಆಕೆಗೆ ಬಹಳ ಪ್ರೀತಿಯ ವ್ಯಕ್ತಿ ಕೂಡ ಅವರು. ಇನ್ನು ರವಿಚಂದ್ರನ್ ಸರ್ ನೋಡಲು ಇಡೀ ವಟಾರದವರೇ ಬಂದಿರುತ್ತಾರೆ. ಸೀತಾ ಹಾಗೂ ರಾಮ್ನನ್ನು ಇನ್ನಷ್ಟು ಹತ್ತಿರ ಮಾಡುವ ಕೆಲಸ ಕ್ರೇಜಿ ಸ್ಟಾರ್ ಮಾಡಿದ್ದಾರೆ. ರಾಮ್ ಮನದಲ್ಲಿ ನಿಮ್ಮ ಬಗ್ಗೆ ಅಪಾರವಾದ ಕಾಳಜಿ ಇದೆ, ಪ್ರೀತಿ ಇದೆ. ಆತನ ಮುಖ ಮಾತ್ರ ನೋಡಬೇಡ, ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಯತ್ನ ಮಾಡು. ನಮ್ಮ ಹುಡುಗ ಬಹಳ ಒಳ್ಳೆಯವನು ಎನ್ನುತ್ತಾರೆ. ಹಾಗೆ ಸೀತಾ ಬಳಿ ಮತ್ತೊಂದು ವಿಚಾರ ಹೇಳುತ್ತಾರೆ. ಸೀತಾಗೆ ಮನವರಿಕೆ ಮಾಡಿದ ರವಿಚಂದ್ರನ್, ಸೀತಾ ಅವರೇ, ಇವರು ನಿಮ್ಮ ಬಾಸ್ ಎನ್ನುವುದನ್ನು ತಲೆಯಿಂದ ತೆಗೆದು ಹಾಕಿಬಿಡಿ. ಇವರನ್ನು ಕಣ್ಣಿಂದ ನೋಡಬೇಡ, ಮನಸ್ಸಿಂದ ನೋಡಿ. ನಾನು ನೋಡದೇ ಇರುವ ಸ್ನೇಹನ ನಿಮ್ಮ ಇಬ್ಬರದ್ದು ಎಂದು ಹೇಳಿ ರಾಮ್ ಸಲಹೆ ನೀಡುತ್ತಾನೆ. ರಾಮ್ ಮನದಲ್ಲಿ ಇರುವುದನ್ನು ಸೀತಾ ಬಳಿ ಹೇಳು ಎಂದು ಹೇಳುತ್ತಾರೆ. ಆದರೆ ಸೀತಾಗೆ ರಾಮ್ ಮಾತ್ರ ಇದು ಯಾವುದೂ ಅರ್ಥ ಆಗುವುದೇ ಇಲ್ಲ. ಇನ್ನು ರವಿಚಂದ್ರನ್ ಸರ್ ಅಶೋಕ್ಗೆ ಸಿಗುತ್ತಾರೆ. ರಾಮ್ ಸೀತಾ ಒಂದಾಗಿಸಲು ಅಶೋಕ್ ನಿರ್ಧಾರ. ಇಡೀ ಅಶೋಕ, ನಿಮ್ಮ ಫ್ರೆಂಡ್ಗೆ ನಾವೇನೇನು ಜ್ಞಾನೋದಯ ಮಾಡೋದು, ಪಕ್ಕದಲ್ಲಿ ಅವರೇ ಇದ್ದಾರೆ. ಅದಕ್ಕೆ ನೀವು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸದೇ ಇದ್ದರೆ ಸಾಕು. ಅವರಿಬ್ಬರ ಮನದಲ್ಲಿ ಪ್ರೀತಿ ಯಾವಾಗ ಅರಳುತ್ತೋ ಅಲ್ಲಿವರೆಗೆ ಅವರ ಜೀವನ ಬೊಂಬಾಟ ಆಗಿ ಇರುತ್ತದೆ ಎಂದು ಸುಮ್ಮನೆ ಅಶೋಕ್ ಬಳಿ ಕ್ರೇಜಿ ಸ್ಟಾರ್ ಕಿಚಾಯಿಸುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸಿಹಿ ಕೂಡ ಓಡಿ ಬಂದು ಆಕೆಯ ಬಳಿಯೂ ಕೂಡ ಕೊಂಚ ಮಾತನಾಡಿ ರವಿಚಂದ್ರನಲ್ಲಿಂದ ಹೋಗುತ್ತಾರೆ. ನೋಡಿ ಫ್ಯಾನ್ಸ್ ಖುಷ್. ರಾಮ್ ಹಾಗೂ ಸೀತಾ ನಡುವಿನ ಸಂಬಂಧವನ್ನು ಸರಿಪಡಿಸಲು ಕ್ರೇಜಿ ಸ್ಟಾರ್ ಬರಬೇಕಾಯಿತು ಎಂದು ಜನರು ಮಾತನಾಡುತ್ತಾ ಇರುತ್ತಾರೆ. ಒಟ್ಟಿನಲ್ಲಿ ಸೀತಾರಾಮ್ ಧಾರಾವಾಹಿಯಲ್ಲಿ ಕ್ರೇಜಿ ಸ್ಟಾರ್ ಅನ್ನು ಕಂಡು ಅಭಿಮಾನಿಗಳು ಮಾತ್ರ ಬಹಳ ಖುಷಿಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.